ನನ್ನ ಹೆಸರು ಸಿಂಧು ಅಂತ. ಲಾಸ್ಟ್ ಟೈಮ್ ವಿಡಿಯೋ ಅದು ಫಾರ್ಮರ್ಸ್ ಮಾರ್ಕೆಟ್ ಆ ಪೇಜಲ್ಲಿ ಇದೆ. ಅದು ವೈರಲ್ ಆಗಿತ್ತು, ಬಟ್ ಚೆನ್ನಾಗಿತ್ತು ರೆಸ್ಪಾನ್ಸ್. ನೆಗೆಟಿವ್ ಪಾಸಿಟಿವ್ ಎರಡೂ ಉಂಟು. ಚೆನ್ನಾಗಿತ್ತು ರೆಸ್ಪಾನ್ಸ್, ಬಟ್ ಅದು ಒಂದು ಕಡೆ ಖುಷಿ ಇದೆ, ಅದು ಚೆನ್ನಾಗಿ ಮಾರ್ಕೆಟಿಂಗ್ ಆಗಿದೆ. ನನ್ನ ಕಲೀಗ್ಸ್ಗೆಲ್ಲ ಹೊರಟೋಗಿತ್ತು. ಆ ಥರ ಹೋಗ್ಬೇಕಲ್ಲ, ನಾವು ರೈತರು, ನಾವು ಬೆಳೆದು ನಾವು ತೊಗೊಂಬರೋದ್ರಿಂದ ಅದೆಲ್ಲ ಕಡೆ ವೈಲ್ಡ್ ಸ್ಪ್ರೆಡಲ್ಲಿ ಆದರೆ ಖುಷಿನೇ ನಮಗೆ. ನಾವು ಬರೋ ತಿಪ್ಟೂರಿಂದ, ನಮ್ಮ ಮಾಮ ಓನರು, ನಾವು ಹೆಲ್ಪ್ ಮಾಡೋಕ್ಕೆ ಬರ್ತೀವಿ. ಮಿಲೆಟ್ಸ್ದು ಹಾಯ್ ಅಂಕಲ್. ಮಿಲೆಟ್ಸು ಅಕ್ಕಿದು ಚಕ್ಲಿ ತೊಗೊಂಬರ್ತೀವಿ. ಅದು ಕೊಕೊನಟ್ ಆಯಿಲ್ ನಾವೇ ಬೆಳಿತೀವಿ. ಕೊಕೊನಟ್ ಅದರಲ್ಲೇ ತೆಂಗಿನ ಎಣ್ಣೆದು, ಕೊಬ್ಬರಿ ಎಣ್ಣೆದಲ್ಲಿ ಕರೆದ್ಬಿಟ್ಟು ತೊಗೊಂಬರೋದು. ಇನ್ನು ರಾಗಿ ನಿಪ್ಪಟ್ಟು, ರಾಗಿನೂ ನಮ್ಮಲ್ಲೇ ಬೆಳಿತೀವಿ. ಸೊ ನಾವೇನು ಬೆಳಿತೀವಿ, ಲೈಕ್ ಕಾನ್ಸೆಪ್ಟ್ ಹೆಂಗೆ ಇಲ್ಲಿ ಅಂದರೆ, ನೀ ಏನು ಬೆಳಿತೀಯ ಅದನ್ನು ತೊಗೊಂಬಂದು ಮಾರು ಅಷ್ಟೇ. ಇದೇ ಐಟಮ್ಸ್ ಎಲ್ಲ ಇವ್ರು ಬೆಳಿತಾರೆ, ಸೊ ಇವ್ರು ತೊಗೊಂಬಂದು ಮಾರ್ತಾರೆ. ಇನ್ನೊಂದು ಕಡೆ ಗೋಧಿ ಬೆಳಿತಾರೆ, ಆ ಕಡೆ ಉತ್ತರ ಕನ್ನಡ, ಅವ್ರು ಅದು ತೊಗೊಂಬಂದು ಮಾರ್ತಾರೆ. ಹಾಗೆ ಬೇರೆಯವರಿಂದ ತೊಗೊಂಡು ಯಾವ ಮಿಡಲ್ ಪರ್ಸನ್ಸ್ ಇರಲ್ಲ, ಮಧ್ಯವರ್ತಿಗಳಿರಲ್ಲ. ನಾವೇ ರೈತರು, ನಾವೇ ನಿಮಗೆ ಕೊಡ್ತೀವಿ. ಹಾಗೆ ಕಾನ್ಸೆಪ್ಟ್ ಇದು. ಸೊ ಮಾರ್ಕೆಟ್ ಪ್ರೈಸ್ಗಿಂತ ಇಲ್ಲಿಗೆ ಆಚೆ ಈಚೆ ಆಗುತ್ತೆ. ಅದು ಅವ್ರ ಮಧ್ಯವರ್ತಿಗಳು ತೊಗೊಂಡು ಅವ್ರು ಬೇರೆಯವ್ರಿಗೆ ಎಷ್ಟಕ್ಕೆ ಮಾರ್ತಾರೆ ಅದು ನಮಗೆ ಗೊತ್ತಿಲ್ಲ. ನಾವೆಷ್ಟು ಪ್ರೈಸ್ ಇಟ್ಕೊಂಡಿರ್ತೀವಿ ಅಷ್ಟರಲ್ಲಿ ಮಾರ್ತೀವಿ ನಾವು. ಇನ್ನು ಸೀಸನಲ್ಲಲ್ಲಿ ಏನೇನು ಇರುತ್ತೆ, ಇವಾಗ ಹರಳಿಕಾಯಿ ಇದೆ ಸದ್ಯಕ್ಕೆ, ಅಮಟೆಕಾಯಿ ಇದ್ದಾಗ ಅಮಟೆಕಾಯಿ, ಅದ್ರದ್ದು ಉಪ್ಪಿನಕಾಯಿ ತರ್ತೀವಿ. ಇನ್ನು ಸ್ಪ್ರೌಟ್ಸು, ಮೊಳಕೆ ಕಟ್ಟಿದ ಕಾಳು, ಹೆಸರು ಕಾಳು, ಮತ್ತು ಇನ್ನೊಂದು ಹಾರ್ಸ್ ಗ್ರಾಮ್ ಅದೊಂದು ಮೊಳಕೆ ಕಟ್ಟಿದ ಕಾಳು ತೊಗೊಂಬರ್ತೀವಿ. ಇನ್ನು ಇದ್ರ ಹೋಳಿಗೆ, ಏನು ಕೊಕೊನಟ್ಟು, ನಮ್ದು ತೆಕಾಯಿ ಹೋಳಿಗೆ ತೊಗೊಂಬರ್ತೀವಿ ನಾವು. ಇಷ್ಟು ತೊಗೊಂಬಂದು ಮಾಡ್ತಾಯಿದ್ದೀವಿ. ಸಪೋರ್ಟ್ ಮಾಡಿ. ಇನ್ನೂ ತುಂಬ ಇದೆ, ಎಷ್ಟೊಂದಿದೆ, ನೀವು ತೊಗೋಬೋದು. ಅವ್ರದ್ದು ಗೋಶಾಲೆ ಥರ ಮಾಡಿರ್ತಾರಲ್ಲ, ಅವ್ರದ್ದು ದೇಸಿ ಗಿರ್ ಅಥವಾ ಮಲ್ನಾಡ್ ಗಿಡ ಆ ಥರ ತಳಿಗಳನ್ನ ಅವ್ರು ಬೆಳೆಸ್ತಿರ್ತಾರೆ. ಅದ್ರದ್ದು ತುಪ್ಪ ಮಾಡಿ ತೊಗೊಬರ್ತಾರೆ. ಇನ್ನು ಕಾಯ್ದು ಗೂಬು ಬರುತ್ತಲ್ಲ, ಅದು ಒಳಗಡೆ ಅದೇನಂತಾರೆ ಈ ಕಡೆ ಗೊತ್ತಿಲ್ಲ, ಅದು ತೊಗೊಂಬರ್ತಾರೆ. ಇನ್ನು ಇವ್ರು ಕೋಕೋನಟ್ ಆಯಿಲ್ ಅವರೇ ಕೋಲ್ಡ್ ಪ್ರೆಸ್ ಮಾಡಿ ತೊಗೊಂಬರೋದು. ಈ ಕಡೆ ಗ್ರೌಂಡ್ ನಟ್ ಆಯಿಲ್, ಅದನ್ನು ಕೋಲ್ಡ್ ಪ್ರೆಸ್ ಮಾಡಿ ಅವರೇ ತೊಗೊಂಬರೋದು. ಈ ಥರ ತುಂಬ ಐಟಮ್ಸ್ಗಳು ಸಿಗುತ್ತೆ. ಇವಾಗ ಹೊಸ್ದಾಗಿ ಆ್ಯಡ್ ಆಗಿದೆ, ಅದು ಮಂಡ್ಯದಿಂದ ಅದು ಶುಗರ್ ಕೇನ್ ತೊಗೊಂಬರ್ತಾರೆ. ಅವರೇ ಬೆಳೆದಿರೋದು, ಆ ರೈತರೇ ಬರೋದು ಅಲ್ಲಿಗೆ. ಸೊ ಹಾಗೆ ಇಷ್ಟು ಸ್ಟಾಲ್ಸ್ ಇದೆ ನೋಡಿ. 245 ಐಟಮ್ಸ್ ಇದೆ. ಡೈಲಿ ಯೂಸಿಗೆ ಏನೇನು ಬೇಕೋ ಅಷ್ಟಂತೂ ಸಿಗುತ್ತೆ ಇಲ್ಲಿ. ಸೊ ಇವಾಗ ನಾವಿದು ತಂದಿದ್ದೀವಿ ಅಂದರೆ ಬೇರೆಯವ್ರು ಅದು ತರಂಗಿಲ್ಲ. ಇಟ್ಸ್ ನಾಟ್, ಏನು ಕಾಂಪಿಟೇಷನ್ ಇಲ್ಲ ಇಲ್ಲಿ. ನಾವೇನು ಮಾಡ್ತೀವಿ ಅದು ತರ್ತೀವಿ. ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ಅಂತೂ ಎಲ್ಲ ಕಡೆಯಿಂದ. ಈ ಕಡೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಕ್ಕಿದೆ ಈ ಮಾರ್ಕೆಟ್ನ. ಸೊ ಸದ್ಯಕ್ಕೆ ಇದು ಒಂದು ಕಡೆ ನಡೀತಾ ಇದೆ ಇವ್ರದ್ದು. ಇಲ್ಲ, ಸ್ಯಾಟರ್ಡೇಸ್, ಎವ್ರಿ ಸ್ಯಾಟರ್ಡೇಸ್ ರಾಜರಾಜೇಶ್ವರಿ ನಗರ್ ಅಪೋಸಿಟ್ ಮೋನಿಶ್ ಕಾರ್ನರ್ ಹೋಟೆಲ್ ಮುಂದೆ ಇದೊಂದು ಆವರಣದಲ್ಲಿ ನಡೆಯುತ್ತೆ. ಬನ್ನಿ ಎಲ್ಲರೂ. ನಿಮ್ಮ ಡೈಲಿ ಯೂಸ್ಗೆ ಏನು ಬೇಕೋ ಆರ್ಗ್ಯಾನಿಕ್ ಅಂತಾರೆ, ನೀವು ಬಂದು ಬಳಸಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ರಾಗಿ, ಅಕ್ಕಿ ಎಲ್ಲದೂ ಅಷ್ಟೇ, ಯಾವುದು ಫರ್ಟಿಲೈಸರ್ಸ್ ಯೂಸ್ ಮಾಡ್ದಿರಾ ದನದ ಗೊಬ್ಬರದಲ್ಲಿ, ಎರೆಗೊಬ್ಬರ, ದನದ ಗೊಬ್ಬರದಲ್ಲಿ ಬೆಳೆದಿದ್ದೀವಿ. ಬನ್ನಿ, ಯೂಸ್ ಮಾಡಿ. ಚೆನ್ನಾಗಿದೆ ರೆಸ್ಪಾನ್ಸು. ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಇಲ್ಲಿ, ಹೊಸಬ್ರು ಬರ್ತಾರೆ, ಬಟ್ 60% ರೆಗ್ಯುಲರ್ ಕಸ್ಟಮರ್ಸ್ ಯಾವಾಗೂ ಬರೋರೆ, ರಿಪೀಟ್ ಆಗ್ತಾರೆ. ಬರ್ತಾರೆ, ಜಾಸ್ತಿ ಬರ್ತಾರೆ. ಅವರವರೇ ಬರ್ತಿರ್ತಾರೆ, ವಾರ ಮುಖಗಳಿಗೆ ಗೊತ್ತಾಗ್ತಿದೆ. ಚೆನ್ನಾಗಿದೆ. ಎವ್ರಿ ಸ್ಯಾಟರ್ಡೇಸ್ ಮಾಮ ಮಾಡ್ಕೊತಾರೆ. ನಂಗೆ ರಜಾ ಇದ್ದಾಗ ಆಲ್ಮೋಸ್ಟ್ ಬರ್ತೀನಿ ನಾನು. ನಂದು ಫಾರ್ಮಸಿ ಮುಗ್ದಿದೆ. ಫಾರ್ಮಸಿ ಮುಗ್ದು ನಾನು ಮುಂಚೆ ಆಕ್ಸೆಂಚರಲ್ಲಿ ಮಾಡ್ತಾ ಇದ್ದೆ, ಫಾರ್ಮಕೋ ವಿಜಿಲೆನ್ಸ್ ಅಸೋಸಿಯೇಟ್ ಆಗಿ. ಆಮೇಲೆ ಗ್ಯಾಪ್ ತೊಗೊಂಡು ಇವಾಗ ಮೆಡ್ಕೋಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮಾನ್ಯತಾ. ಅಂದರೆ ಇನ್ನೊಂದೇನಂದರೆ, ನಾವು ಬಿಸ್ನೆಸ್ ಮಾಡಬೇಕು ಅಂತಲೇ ಬಂದಿಲ್ಲ ಇಲ್ಲಿ ಎಲ್ಲರೂ. ಸೊ ಪ್ಯಾಷನ್ ಅನ್ನೋದಕ್ಕಿಂತ ಇವಾಗ ಎಲ್ಲರೂ ಹೆಂಗೆ ಅಂದರೆ, ರೈತರು ಬಂದು ಮಾರಕ್ಕೆ ಹೋಗಲ್ಲ, ಎಲ್ಗೋ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಸಿಗಲ್ಲ ನೀವು ಡೈರೆಕ್ಟಾಗಿ ಮಾರಲಿಕ್ಕೆ. ಅವ್ರು ಯಾರಿಗೋ ಕೊಡ್ತಾರೆ ಮಿಡಲ್ ಪರ್ಸನ್ಗೆ, ಅವ್ರು ಇನ್ನೊಂದು 50-100 ರೂಪಾಯಿ ಜಾಸ್ತಿ ಇಟ್ಕೊಂಡು ಕೊಡ್ತಾ ಇರ್ತಾರೆ, ಅಥವಾ ಏನೋ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ಸ್ ಇಲ್ಲ ಬಂದು ಮಾರಲಿಕ್ಕೆ. ಇದೊಂದು ಪ್ಲ್ಯಾಟ್ಫಾರ್ಮ್ ಚಿಕ್ಕದಾಗ ಶುರು ಮಾಡಿದ್ದಾರೆ, ದೊಡ್ಡದಾಗಿ ಹೋಗೋಕ್ಕಿದೆ, ಟೈಮ್ ತೊಗೊಳತ್ತೆ ಮೋಸ್ಟ್ಲಿ. ಹಂಗಾಯ್ತು. ಹಾಂ, ಸಂಘದಿಂದನೇ ಇದು ಗೌರ್ಮೆಂಟ್ ಆ ಥರ. ರೈತ ಸಂಘದ್ದೇ ಸಂಘ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಮಗಳದ್ದು ಅವರು ಜಾಯಿಂಟ್ ಸೆಕ್ರೆಟರಿ. ಇದಕ್ಕೆ ಅವ್ರದಿಂದ ಶುರುವಾಗಿರೋದು ಇದು. ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ, ತುಂಬ ಐಟಮ್ ಸಿಗುತ್ತೆ. ನೀರಾ ಸಿಗುತ್ತೆ. ಹಾಂ, ನಮ್ಮೂರ ಕಡೆಯವ್ರೆ, ತುರುವೇಕೆರೆ, ತಿಪ್ಟೂರು ಕಡೆಯವ್ರೆ ಅವರು. ಸಖತ್ತಾಗಿರುತ್ತೆ. ಬಂದು ಟ್ರೈ ಮಾಡಿ.